ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದನ್ ಯಾರು ಕೊಟ್ರು ಕಂದ? ನಾನು ಕ್ಲಾಸ್ ಫಸ್ಟ್ ಬಂದಿದ್ದೀನಲ್ಲಮ್ಮ, ಅದಕ್ಕೆ ವಿಹಾರಿ ಡ್ಯಾಡಿ ಇದನ್ನ ಗಿಫ್ಟ್ ಆಗಿ ಕೊಟ್ರು. ಅರರರೆ, ನೋಡಿದ್ಯಾ ಕಂದ, ಚೆನ್ನಾಗಿ ಓದಿದ್ರೆ ನಿನ್ನ ಎಲ್ಲರೂ ಮೆಚ್ಕೋತಾರೆ. ನಿನ್ಗೆ ಹೀಗೆ ಗಿಫ್ಟ್ಗಳು ಕೊಡ್ತಾರೆ ಕಂದ. ಅದಕ್ಕೆ ನೀನ್ ಯಾವಾಗ್ಲೂ ಹೀಗೆ ಓದ್ಬೇಕು. ಆಯ್ತಮ್ಮ. ಅಮ್ಮ, ನೀನ್ಯಾಕೆ ಡಲ್ ಆಗಿದ್ದೀಯಾ? ಅದು ಹೇಳಮ್ಮ. ನಾಳೆ ನಿನ್ನ ಝೂ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ ಅಲ್ವಾ? ಹಾ, ಹೇಳಿದಿರಿ, ನನಗೆ ನೆನಪಿದೆ ಅಮ್ಮ. ಮೇಡಮ್ ಬೇಡ ಅಂದ್ರು ಕಂದ. ನಿನ್ ಯಾವ ಆಸೆನೂ ತೀರ್ಸೋದಕ್ಕಾಗ್ತಾ ಇಲ್ಲ. ನಮ್ ಬದುಕು ಇಷ್ಟೇ ಕಂದ, ನನ್ನ ಕ್ಷಮಿಸ್ಬಿಡು ಕೃಷ್ಣ. ಅಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ. ನಾಳೆ ನಾನು ವಿಹಾರಿ ಮನೆಗೆ ಹೋಗ್ತಿದ್ದೀನಿ. ಏನ್ ಕಂದ ನೀನ್ ಹೇಳ್ತಿರೋದು, ನಿಜನಾ? ಹೌದಮ್ಮ, ವಿಹಾರಿ ಡ್ಯಾಡಿನೇ ಹೇಳಿದ್ದು ನನಗೆ. ನಾಳೆ ಬೆಳಿಗ್ಗೆ ಬಂದು ನನ್ನ ಕರ್ಕೊಂಡು ಹೋಗ್ತಾರಂತ. ಸಂಜೆ ಮತ್ತೆ ಮನೆ ಹತ್ರ ಬಿಟ್ಟು ಹೋಗ್ತಾರಂತೆ. ನಾನು ಅವ್ರ ಮನೆಗೆ ಹೋಗ್ಲಾ? ಹೋಗ್ಬಾ ಕಂದ. ಅವ್ರು ನಮ್ಮನ್ ಮನೆಗೆ ಕರೆಯೋದೇ ನಮ್ಮ ಅದೃಷ್ಟ. ಅಂಥ ಅವಕಾಶನ ಬೇಡ ಅಂತ ಹೇಗೆ ಹೇಳಿ? ಹೋಗ್ಬಾ. ನನ್ನ ಮುದ್ದು ಅಮ್ಮ. ಕೃಷ್ಣ, ನೀನಲ್ಲಿ ಗಲಾಟೆ ಮಾಡಬಾರ್ದು. ಅವ್ರ ಮನೇಲಿ ದೊಡ್ಡ ದೊಡ್ಡ ಗೊಂಬೆಗಳಿರ್ತವೆ, ಬೆಲೆ ಬಾಳೋ ವಸ್ತುಗಳು ಇರುತ್ತೆ. ಅದನ್ನ ನೋಡ್ಬೇಕಷ್ಟೇ, ಕೊಡಿ ಅಂತ ಮಾತ್ರ ಕೇಳ್ಬಾರ್ದು. ನೀನು ಜಾಣಂತರ ಅವ್ರು ಹೇಳ್ದಾಗೆ ಕೇಳ್ಬೇಕು. ಸರಿ ಅಮ್ಮ. ನಡಿ ಕಂದ. ಮಮ್ಮಿ, ಒಂದ್ ಕತೆ ಹೇಳ್ತೀಯಾ? ಹೇಳ್ತೀನಿ, ಒಂದೊಳ್ಳೆ ಫ್ರೆಂಡ್ಶಿಪ್ ಕತೆ ಹೇಳ್ತೀನಿ. ಸರಿ ಮಮ್ಮಿ. ತುಂಬಾ ವರ್ಷಗಳ ಹಿಂದೆ ಒಂದ್ ಕಾಡಲ್ಲಿ ಒಂದ್ ಆಮೆ, ಕಾಗೆ ಮತ್ತೆ ಇಲಿ ಇತ್ತು. ಇವ್ರ ಮೂರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವರು ಪ್ರತಿದಿನ ಸಂಜೆ ಒಂದ್ ನದಿ ತಡದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ವು. ಒಂದಿನ ಇವ್ರ ಹತ್ರಕ್ಕೆ ಒಂದ್ ಜಿಂಕೆ ಬಂದು, ನನ್ಗೆ ಫ್ರೆಂಡ್ಸ್ ಯಾರೂ ಇಲ್ಲ, ನಾನ್ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂದಿದ್ದಕ್ಕೆ ಇವರೆಲ್ಲ ಒಪ್ಕೊಂಡ್ರು. ಆಮೇಲೆ ಪ್ರತಿದಿನ ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಆಹಾರಕ್ಕೋಸ್ಕರ ಎಲ್ಲೇ ಹೋದ್ರು ಸಂಜೆ ಮಾತ್ರ ನದಿ ಹತ್ರ ಬಂದು ಹರಟೆ ಹೊಡಿತಾ ಇದ್ವು. ಆದ್ರೆ ಒಂದಿನ ಜಿಂಕೆ ಬರ್ಲಿಲ್ಲ. ಓ ಹೌದಾ? ಎಲ್ಲಿಗೆ ಹೋಯ್ತು ಮಮ್ಮಿ? ಹೇಳ್ತೀನಿ ಕಂದ. ಆಗ ಜಿಂಕೆ ಬರ್ಲಿಲ್ಲ. ಅದೇನಾಯ್ತು ಅಂತ ಎಲ್ಲ ಯೋಚನೆ ಮಾಡ್ತಿದ್ರೆ ಕಾಗೆ ಹಾರ್ತಾ ಹೋಗಿ ಕಾಡೆಲ್ಲ ನೋಡ್ತಿದ್ರೆ ಒಂದ್ ಕಡೆ ಜಿಂಕೆ ಒಂದ್ ಬಲೆಲಿ ಸಿಕ್ಕಾಕೊಂಡಿತ್ತು. ಹೌದಾ ಮಮ್ಮಿ? ಆಗ ಕಾಗೆ ಏನ್ ಮಾಡ್ತು? ಆಗ ಕಾಗೆ ತಿರ್ಗಾ ಇಲಿ ಆಮೆ ಹತ್ರ ಬಂದು ವಿಷಯ ಎಲ್ಲ ಅವ್ರಿಗೆ ಹೇಳ್ತು. ಆಗ ಎಲ್ರೂ ಸೇರಿ ಜಿಂಕೆ ಹತ್ರಕ್ ಓಡ್ ಹೋದ್ರು. ಇಲ್ಲಿ ಆ ಬಲೆ ಕಟ್ ಮಾಡಿದಿಕ್ಕೆ ಜಿಂಕೆ ತಪ್ಪಿಸ್ಕೊಂತು. ಹೇ, ಸೂಪರ್ ಸೂಪರ್ ಸೂಪರ್, ಜಿಂಕೆನ ಕಾಪಾಡ್ಬಿಟ್ರು. ಕತೆ ಇನ್ನು ಪೂರ್ತಿ ಆಗಿಲ್ಲಪ್ಪ, ಇನ್ನೂ ಇದೆ. ಅಷ್ಟೊತ್ತಿಗೆ ಅಲ್ಲಿ ಬೇಟೆಗಾರ ಬಂದ್ಬಿಟ್ಟ. ಇಲ್ಲಿ ಜಿಂಕೆ, ಕಾಗೆ ಎಲ್ಲ ಹೋದ್ವು. ಆಮೆ ಅವನ್ಗೆ ಸಿಗ್ಬಿತ್ತು. ಪಾಪ ಆ ಆಮೆ ಮಮ್ಮಿ. ಹೌದಲ್ವಾ? ಅದಕ್ಕೆ ಹೇಗಾದ್ರೂ ಮಾಡಿ ಆಮೆನ ಬಿಡಿಸ್ಬೇಕು ಅಂತ ಜಿಂಕೆ, ಇಲಿ, ಕಾಗೆ ಎಲ್ರೂ ಸೇರಿ ಒಂದ್ ಪ್ಲಾನ್ ಮಾಡಿದ್ವು. ಏನ್ ಪ್ಲಾನ್ ಮಮ್ಮಿ? ಆ ಪ್ಲಾನ್ ಏನಂದ್ರೆ, ಬೇಟೆಗಾರ ಹೋಗೋ ದಾರಿಲಿ ಜಿಂಕೆ ಸತ್ ಹೋದ ಹಾಗೆ ಆಕ್ಟ್ ಮಾಡ್ತು. ಕಾಗೆ ಏನ್ ಮಾಡ್ತು ಅಂದ್ರೆ ಸತ್ ಹೋಗಿರೋ ಜಿಂಕೆನ ಕುಕ್ಕಿ ತಿನ್ನೋ ಹಾಗೆ ನಟಿಸ್ತು. ಅದನ್ ನೋಡಿದ ಬೇಟೆಗಾರ ಜಿಂಕೆ ಸಿಕ್ತು ಅಂತ ಖುಷಿಯಿಂದ ಆಮೆ ಇರೋ ಚೀಲಾನ ಕೆಳಗ್ ಬಿಟ್ಟು ಜಿಂಕೆ ಕಡೆ ಓಡ್ ಹೋಗ್ತಾನೆ. ಪಕ್ಕದಲ್ಲಿರೋ ಇಲಿ ಆಮೆ ಇರೋ ಚೀಲ ಬಿಡಿಸಿ ಆಮೆ ಹೊರಗ್ ಬರೋ ಹಾಗೆ ಮಾಡ್ತು. ಮತ್ತೆ ಜಿಂಕೆ ಅವನ್ಗೆ ಸಿಕ್ತಾ ಮಮ್ಮಿ? ಇಲ್ಲ ಕಂದ. ಬೇಟೆಗಾರ ಜಿಂಕೆ ಹತ್ರ ಬರ್ತಿದ್ ಹಾಗೆ ಕಾಗೆ ಸ್ಲೋ ಆಗಿ ಕಾವ್ 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 ಅಂತ ಕೂಗ್ತಾ ಹಾರ್ ಹೋಯ್ತು. ಜಿಂಕೆನೂ ಎದ್ದು ಓಡ್ ಹೋಯ್ತು. ಅದು ನೋಡಿ ಬೇಟೆಗಾರ ನಿರಾಸೆಯಿಂದ ಚೀಲದ ಹತ್ರ ಬಂದ್ರೆ ಆ ಚೀಲದಲ್ಲಿ ಆಮೇನೂ ಇಲ್ಲ. ಆಮೇಲೆ
ಯಾವಾಗ್ಲೂ ಸೇರೋ ಹಾಗೆ ನದಿ ತೀರದಲ್ಲಿ ಆ 4 ಪ್ರೀತಿಯಿಂದ ಸಂತೋಷವಾಗಿದ್ವು. ಮಮ್ಮಿ, ಈ ಕತೆ ತುಂಬಾ ಚೆನ್ನಾಗಿದೆ. ಅದಕ್ಕೆ ನೀನು ಕೂಡ ಎಲ್ರ ಜೊತೆ ಫ್ರೆಂಡ್ಶಿಪ್ ಮಾಡು, ಮುಖ್ಯವಾಗಿ ಕೃಷ್ಣನ್ ಜೊತೆ. ಓಕೆನಾ? ನಿನ್ಗೆ ಯಾವಾಗಾದ್ರೂ ಕಷ್ಟ ಬಂದ್ರೆ ಕೃಷ್ಣ ನಿನ್ನ ಕಾಪಾಡ್ತಾನೆ. ಏನ್ ಶ್ಯಾಮ, ವಿಹಾರಿಗೆ ಏನ್ ಹೇಳ್ತಿದ್ದೆ? ಫ್ರೆಂಡ್ಶಿಪ್ ಬಗ್ಗೆ ಕತೆ ಹೇಳ್ತಿದ್ದೆ. ಶ್ಯಾಮ, ನಿನಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನ್ರಿ ಅದು? ನಾಳೆ ನಮ್ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಾ ಇದ್ದಾರೆ. ಸ್ಪೆಷಲ್ ಗೆಸ್ಟಾ? ಹೌದು ಶ್ಯಾಮ, ಅವ್ರಂದ್ರೆ ನಿಂಗೆ ತುಂಬಾ ಇಷ್ಟ. ಇಷ್ಟ ಆಗೋರಾ? ನನಗಿಷ್ಟ ಆದವರು ಅಂದ್ರೆ ಅದ್ ನೀವೇ ಅಲ್ವಾ ರೀ? ನನ್ನನ್ನ ಬಿಟ್ಟು ಇನ್ನೊಬ್ರು ಕೂಡ ಇದ್ದಾರೆ. ಈ ಮಧ್ಯನೇ ನಮ್ಗೆ ಪರಿಚಯ ಆದವರು. ನೀನ್ ತುಂಬಾ ಸಲ ಸಿಕ್ಕಿದ್ಯಾ ಕೂಡ. ಯಾರಪ್ಪ ಅದು? ಅವ್ರನ್ನ ನೋಡ್ತಿದ್ರೆ ನಿನಗೆ ಫುಲ್ ಖುಷಿ ಆಗತ್ತೆ. ಮುದ್ದಾಗಿರ್ತಾರೆ, ಮುದ್ದಾಗಿ ಮಾತಾಡ್ತಾರೆ. ಮುದ್ದಾಗಿದ್ದು ಮುದ್ದಾಗಿ ಮಾತಾಡ್ತಾರಾ? ಈ ತರ ಸಸ್ಪೆನ್ಸ್ ಎಲ್ಲ ಕೊಡ್ಬೇಡ್ರಿ. ಅದ್ಯಾರು ಅಂತ ಹೇಳಿ. ಆ ಸ್ಪೆಷಲ್ ಗೆಸ್ಟ್ ಯಾರಂದ್ರೆ ನಮ್ ವಿಹಾರಿ ಫ್ರೆಂಡ್ ಕೃಷ್ಣ. ಕೃಷ್ಣನಾ? ಹೌದು ಶ್ಯಾಮ, ಕೃಷ್ಣನೇ. ನಿಜವಾಗ್ಲೂ ಬರ್ತಾನಾ? ಹೌದು ಶ್ಯಾಮ, ನಾಳೆ ಸಂಡೇ ಅಲ್ವಾ, ಅದಕ್ಕೆ ಅವನನ್ನ ನಮ್ಮನೆ ಕರ್ಕೊಂಡ್ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ರೀ, ನಂಗೆ ತುಂಬಾ ಖುಷಿ ಆಯ್ತು. ಕಂದ ವಿಹಾರಿ, ನಾಳೆ ನಿನ್ ಫ್ರೆಂಡ್ ಮನೆಗ್ ಬರ್ತಾನಂತೆ. ಮಮ್ಮಿ, ಈಗ ಅವನ್ ಯಾಕೆ? ಬೇಡ ಅಂದ್ರೆ ಡ್ಯಾಡಿ ಕೇಳಲ್ಲ. ನೀವಾದ್ರೂ ಹೇಳಿ ಮಮ್ಮಿ. ಹಾಗೆ ಹೇಳ್ಬಾರ್ದು ಕಂದ. ಕೃಷ್ಣ ನಿನ್ ಫ್ರೆಂಡ್ ಅಲ್ವಾ? ಅಷ್ಟೇ ಅಲ್ದೆ ಸ್ಟಡೀಸ್ ಅಲ್ಲಿ ಕೂಡ ನಿಂಗೆ ಹೆಲ್ಪ್ ಮಾಡಿದ್ದಾನಲ್ವಾ? ಅದಕ್ಕೆ ತಾನೇ ನಿಂಗೆ 5th ರ್ಯಾಂಕ್ ಬಂದಿದ್ದು. ನೀನ್ ಏನಾದ್ರೂ ಹೇಳು ಮಮ್ಮಿ, ಅವನು ಮನೆಗೆ ಬರೋದು ನನ್ಗಿಷ್ಟ ಇಲ್ಲ. ಈ ಐಶ್ವರ್ಯಗೂ ಟೈಮ್ ಬಂದಿದೆ ಶ್ಯಾಮ. ಹಿಂದೆ ಎಷ್ಟೇ ಪ್ಲಾನ್ ಮಾಡಿದ್ರು, ಎಷ್ಟೇ ಟ್ರೈ ಮಾಡಿದ್ರು ನೀವ್ ಬೆಳೆಯೋದನ್ನ ತಡಿಯಕ್ಕಾಗ್ಲಿಲ್ಲ. ಆದ್ರೆ ಮುಂದೆ ಹಾಗಾಗಲ್ಲ. ಇನ್ ಮುಂದೆ ನಿಮ್ ನಾಶಕ್ಕೆ ನಾನ್ ಕೊಡೋ ಏಟಿಗೆ ನೀವು ಎದುರೇಟ್ಕೊಡೋದಕ್ಕೆ ಅವಕಾಶ ಇಲ್ದೇ ಇರೋ ಹಾಗೆ ಮಾಡ್ತೀನಿ. ಅಖಿಲ್, ನಿಮ್ಗೆ ಪ್ರಾಬ್ಲಮ್ಸ್ ಮಾಡಿ, ಕಷ್ಟ ಕ್ರಿಯೇಟ್ ಮಾಡಿ, ನಿಮ್ಮ ಮನೇಲೆ, ಅದೇ ನನ್ನ ಅತ್ತೆ ಮನೆಯಲ್ಲೇ ಯಾರಿಗೂ ಮನಃಶಾಂತಿ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ. ಕಣ್ಣಲ್ಲಿ ನಿದ್ರೇನೇ ಇಲ್ಲದೆ ಅಳೋ ಹಾಗೆ ಮಾಡ್ತೀನಿ. ಹಲೋ ಮೇಡಮ್, ಹೇಳಿ ಮೇಡಮ್. ನಾನು ಹೇಳೋದನ್ನ ಸರಿಯಾಗಿ ಕೇಳು. ಯಾವುದೇ ಪರಿಸ್ಥಿತಿಲೂ ಈ ಪ್ಲಾನ್ ಫೇಲ್ ಆಗಬಾರ್ದು. ಗ್ಯಾರಂಟಿ ಫೇಲ್ ಆಗಲ್ಲ ಮೇಡಮ್. ಈಗ ನಾನೇನು ಮಾಡಬೇಕು ಹೇಳಿ ಮೇಡಮ್. ನಾಳೆ ನೀನು ಅಖಿಲ್ ಮನೆಗೆ ಹೋಗಿ ಅವನ ಕಾರ್ನ ಇಂಟರ್ನಲಿ ಡ್ಯಾಮೇಜ್ ಮಾಡು. ಅಂದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ ಮೇಡಮ್. ಅದಕ್ಕೆ ಅಲ್ವಾ ನಿನಗೆ ದುಡ್ಡು ಕೊಟ್ಟಿದ್ದು. ಈ ಕೆಲಸ ಮಾಡೋದಕ್ಕೆ ನೀವು ಕೊಟ್ಟಿರೋ ಅಡ್ವಾನ್ಸ್ ಸಾಲಲ್ಲ ಮೇಡಮ್. ಸರಿ, ನಿಂಗೆ ಬೇಕಾಗಿದ್ದು ದುಡ್ಡಲ್ವಾ, ಕೊಡ್ತೀನಿ. ಹಾಗಂದ್ರೆ ರಿಸ್ಕೇ ಇಲ್ಲ ಮೇಡಮ್, ಬೇಗನೆ ಮುಗಿಸ್ಬಿಡ್ತೀವಿ. ಅದು ಅಷ್ಟು ಈಸಿ ಅನ್ಕೋಬೇಡ. ಸುತ್ತಮುತ್ತ ತುಂಬಾ ಜನ ಇರ್ತಾರೆ. ನೀನ್ ಆ ಕೆಲಸ ಮಾಡುವಾಗ ಯಾರ ಕಣ್ಗೂ ಬೀಳ್ಬಾರ್ದು. ಓಕೆ ಮೇಡಮ್, ನಮ್ಮ ಹುಷಾರಲ್ಲಿ ನಾವು ಇರ್ತೀವಲ್ಲ, ಇಂಥದ್ನ ಎಷ್ಟು ಮಾಡಿಲ್ಲ. ಒಂದ್ ವೇಳೆ ನಿನ್ನ ಯಾರಾದ್ರೂ ನೋಡಿದ್ರೆ ನಿನಗೆ ಈ ಭೂಮಿ ಮೇಲೆ ಆಯಸ್ ಮುಗೀತು. ಅದಕ್ಕೆ ನಿನ್ ಪ್ರಾಣನ ಕೈಲಿಟ್ಕೊಂಡು ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಕೆಲಸ ಮುಗಿಸು. ಸರಿ ಮೇಡಮ್. ಕೆಲಸ ಮುಗಿದ್ಮೇಲೆ ನನಗೆ ಮೆಸೇಜ್ ಮಾಡು. ಅದನ್ನೆಲ್ಲ ನಾವು ನೋಡ್ಕೋತೀವಲ್ಲ ಮೇಡಮ್.
ಶ್ಯಾಮ, ಏನತ್ತೆ? ನೀನಿವತ್ತು ತುಂಬಾ ಖುಷಿಯಾಗಿದೆಯಲ್ಲ. ಏನಮ್ಮ ಇದು? ಯಾವತ್ತೂ ಇಲ್ದೆ ಇವತ್ತು ಇಷ್ಟೆಲ್ಲ ಐಟಮ್ಸ್ ಮಾಡಿದೀಯಾ? ನಮ್ಮ ಮನೆಗೆ ಯಾರಾದ್ರೂ ಸ್ಪೆಷಲ್ ಗೆಸ್ಟ್ ಬರ್ತಿದಾರಾ? ಹೌದತ್ತೆ. ಹೌದಾ? ಯಾರಮ್ಮ? ನನಗ್ ಗೊತ್ತಿಲ್ದಿರೋ ಸ್ಪೆಷಲ್ ಗೆಸ್ಟ್? ನಂಗೆ ತುಂಬಾ ಇಷ್ಟ ಆಗಿರೋ ನಮ್ ವಿಹಾರಿ ಫ್ರೆಂಡ್ ಕೃಷ್ಣ. ಓಹೋ, ಕೃಷ್ಣನಾ? ಹೌದತ್ತೆ, ಇವತ್ತಿನ ಸ್ಪೆಷಲ್ ಗೆಸ್ಟ್ ಕೃಷ್ಣನೇ. ಅವನಿಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ? ಅವನ್ಗೇನ್ ಇಷ್ಟ ಅಂತ ನನಗ್ ಗೊತ್ತಿಲ್ವಲ್ಲ. ಒಂದ್ ವೇಳೆ ನಾನ್ ಮಾಡಿರೋದ್ರಲ್ಲಿ ಅವನ್ಗಿಷ್ಟ ಆಗೋ ತಿಂಡಿ ಇಲ್ದೇ ಇದ್ರೆ ಹೇಗೆ? ಅದಕ್ಕೆ ಇಷ್ಟೆಲ್ಲ ಐಟಮ್ಸ್ ರೆಡಿ ಮಾಡ್ಬಿಟ್ಟೆ. ನಿನಗಿದೆಲ್ಲ ಬೇಕೇನಮ್ಮ? ಬಂದ್ರು ಅನ್ಸುತ್ತೆ. ಶ್ಯಾಮ ಆ ಕೃಷ್ಣನ್ನ ಯಾಕೆ ಇಷ್ಟೊಂದು ಹಚ್ಕೊಂಡಿದ್ದಾಳೆ? ಕೃಷ್ಣ, ಹೇಗಿದ್ಯಾ? ಓ, ತುಂಬಾ ಚೆನ್ನಾಗಿದ್ದೀನಿ. ನೀನ್ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಥ್ಯಾಂಕ್ ಯು ಮೇಡಮ್. ಕೃಷ್ಣ, ನೀ ನನ್ನ ಮೇಡಮ್ ಅಂತ ಕರಿಬಾರ್ದು. ಮತ್ತೆ ಏನಂತ ಕರಿಬೇಕು? ಶ್ಯಾಮಮ್ಮ ಅಂತ ಕರಿಬೇಕು. ಸರಿ ಶ್ಯಾಮಮ್ಮ. ಶ್ಯಾಮ, ನಾವು ಮೊದಲು ಒಳಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಕೃಷ್ಣ ಇವತ್ತು ಪೂರ್ತಿ ಇಲ್ಲೇ ಇರ್ತಾನೆ. ನಿಂಗೆ ಇಷ್ಟ ಬಂದಷ್ಟು ಹೊತ್ತು ಮಾತಾಡು, ಸರಿನಾ? ಸರಿ ರೀ, ಬಾ ಕೃಷ್ಣ. ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಹೃದಯಂ ಮಧುರಂ ಗಮನಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ ವಚನಂ ಮಧುರಂ ಚರಿತಂ ಮಧುರಂ ವಸನಂ ಮಧುರಂ ವಲಿತಂ ಮಧುರಂ ಚಲಿತಂ ಮಧುರಂ ಭ್ರಮಿತಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ ವೇಣುರ್ಮಧುರೋ ರೇಣುರ್ಮಧುರಂ ಆಣೀರ್ಮಧುರಂ ಆನೌ ಮಧುರಂ ನೃತ್ಯಂ ಮಧುರಂ ಸಖ್ಯಂ ಮಧುರಂ ಮಧುರಾಧಿಪತಿರಖಿಲಂ ಮಧುರಂ ಅತ್ತೆ, ಮಾವ, ಈ ಮಗು ಇರಮ್ಮ, ಈ ಹುಡುಗ ಯಾರು ಅಂತ ನಾನು ಹೇಳ್ತೀನಿ. ನೀನ್ ಇಷ್ಟು ಸಂತೋಷವಾಗಿದೀಯಾ ಅಂದ್ರೆ ಈ ಹುಡುಗನೇ ಕೃಷ್ಣ. ಕರೆಕ್ಟಾಗಿ ಹೇಳಿದ್ರಿ ಡ್ಯಾಡಿ. ಕೃಷ್ಣ, ಇವ್ರು ನಮ್ಮ ಅತ್ತೆ, ನಮ್ಮ ಮಾವ. ತುಂಬಾ ಮುದ್ದಾಗಿದೆಯಾ ಕಂದ. ಇಷ್ಟು ಚಿಕ್ಕ ವಯಸ್ಸಲ್ಲೇ ನಿನಗ್ ಮರ್ಯಾದೆ ಕೊಡೋದು ಗೊತ್ತಾ? ಶ್ಯಾಮಮ್ಮ, ಏನಪ್ಪ? ಈಗ ನಾನು ಇವ್ರನ್ನ ಏನಂತ ಕರಿಬೇಕು? ನಿನಗೆ ಇಷ್ಟ ಬಂದಾಗ ಕರಿ ಕಂದ. ನನ್ನ ಹೆಸರು ಆನಂದ ಗಜಪತಿ ವರ್ಮ. ನನ್ನ ಹೆಂಡತಿ ಹೆಸರು ವಸಂತ. ನಿಮ್ಮನ್ನ ತಾತ ಅಂತ ಕರಿತೀನಿ. ನಿಮ್ಮನ್ನ ವಸಂತಮ್ಮ ಅಂತ ಕರಿತೀನಿ. ನಿಮಗೆ ಓಕೆನಾ? ನಿನ್ನ ಇಷ್ಟ ಕಂದ, ಹಾಗೆ ಕರಿ. ಕಮಾನ್ ಕಮಾನ್, ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಅರೆ ಕೃಷ್ಣ, ಕೃಷ್ಣ, ವಿಹಾರಿ, ನೀನು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡು. ಕೃಷ್ಣ, ನೀನೇನ್ ತಿಂತ್ಯಾ? ಇಡ್ಲಿ, ವಡಾನ, ದೋಸೆನಾ? ಪರವಾಗಿಲ್ಲಪ್ಪ, ನೀನೇನ್ ಭಯ ಪಡ್ಬೇಡ. ಇದೆಲ್ಲ ನಿನ್ಗೋಸ್ಕರನೇ ಸ್ಪೆಷಲ್ ಆಗಿ ರೆಡಿ ಮಾಡಿರೋದು.
ಇದೆಲ್ಲ ನನಗೋಸ್ಕರನಾ? ಹೌದಪ್ಪ. ಇದ್ರಲ್ಲಿ ನಿನ್ಗೆ ಯಾವ ತಿಂಡಿ ಇಷ್ಟ? ನನಗೆ ದೋಸೆ ಅಂದ್ರೆ ತುಂಬಾ ಇಷ್ಟ. ಕೃಷ್ಣ, ಎಲ್ರೂ ತಿಂತಿದಾರಲ್ಲ, ನೀನು ತಿನ್ನು. ಅಯ್ಯೋ, ಕೃಷ್ಣ ತಗೋ, ನೀರ್ ಕುಡಿ. ತಿನ್ನಪ್ಪ. ಸರಿ ಇರು, ನಾನ್ ತಿನ್ಸ್ತೀನಿ. ಕೃಷ್ಣ, ಅಲ್ಲಿ ಆ ಕಾಯಿನ್ನ ಹೊಡಿ. ಅದಲ್ಲ, ಇದು. ವೆರಿ ಗುಡ್, ತುಂಬಾ ಚೆನ್ನಾಗಿ ಆಡ್ದೆ. ಥ್ಯಾಂಕ್ಸ್ ಶ್ಯಾಮಮ್ಮ. ಕಂದ, ಇದನ್ನ ಹೊಡಿ. ಈಗ ಸರಿಯಾಗಿ ಆ ಕಾಯಿನ್ ನೋಡಿ ಹೊಡಿ. ಪುಟ್ಟ ವಿಹಾರಿ, ಅದಲ್ಲ, ಈ ಕಾಯಿನ್ ಹೊಡಿಬೇಕು. ಪುಟ್ಟ ವಿಹಾರಿ, ಈ ಕಾಯಿನ್ನ ಹಿಂಗ್ ಹೊಡೆದ್ರೆ ಖಂಡಿತ ರಿಂಗಿ ಹೋಗುತ್ತೆ. ಗೆಲ್ಲದ್ ನೀನೇ. ವೆರಿ ಗುಡ್. ಕೃಷ್ಣ, ನೀನು ಕಾನ್ಸಂಟ್ರೇಷನ್ ಅಲ್ಲಿ ಆಡು. ಗೆಲ್ಬೇಕು ಅಂತ ನಾವ್ ನಂಬಿದ್ರೆ ಖಂಡಿತ ಗೆಲ್ತೀವಿ. ನಿನ್ ಮನ್ಸ್ ಹೇಗ್ ಹೇಳುತ್ತೋ ಹಾಗಾಡು. ಸರಿ ಶ್ಯಾಮಮ್ಮ. ಈ ಶ್ಯಾಮ ಏನು ತನ್ ಮಗನ್ನೇ ಸೋಲ್ಸೋಕ್ ಹೊರಟಿದ್ದಾಳೆ. ಕೃಷ್ಣಂಗೆ ಯಾಕೆ ಇಷ್ಟು ಸಪೋರ್ಟ್ ಮಾಡ್ತಾಳೆ? ಕೃಷ್ಣ, ಗೆದ್ದಿದ್ ನಾವೇ. ನನ್ ಸೋತಿದಲ್ಲ, ಬೇಕು ಅಂತಾನೆ ನೀವ್ ನನ್ನ ಸೋಲ್ಸಿದ್ದು. ವಿಹಾರಿ, ಕಂದ ವಿಹಾರಿ, ಇದು ಗೇಮ್ ಕಣೋ. ಇದ್ರಲ್ಲಿ ಸೋತ್ರೆ ನೀನ್ ಹೀಗ್ ಕೋಪ ಮಾಡ್ಕೋಬೋದಾ? ತಪ್ಪಲ್ವಾ? ಹೌದಪ್ಪ, ಹೀಗೆ ಗೇಮಲ್ಲಿ ಗೆಲುವು ಸೋಲು ಸಹಜ. ಇದಕ್ಕೆ ಹೀಗ್ ಮಾಡಬಾರ್ದು. ಕೂತ್ಕೋ, ಇನ್ನೊಂದು ಗೇಮ್ ಆಡೋಣಂತೆ. ನಾನು ಆಡಲ್ಲ. ನಿಮ್ಗೆ ಅವನೇ ಗೆಲ್ಬೇಕು ಅಲ್ವಾ? ಈಗ ಅವನು ಗೆದ್ನಲ್ಲ, ಈಗ ನಿಮಗೆ ಖುಷಿ ತಾನೇ? ಸಾರಿ ವಿಹಾರಿ, ನಾನು ಬೇಕಂತ ಗೆದ್ದಿಲ್ಲ. ನನ್ಗಿಂತ ನೀನೇ ಚೆನ್ನಾಗಿ ಆಡಿದ್ದು. ಆದ್ರೆ ಗೇಮಿಂಗ್ ಆಯ್ತು. ನಾವ್ ಇನ್ನೊಂದು ಗೇಮ್ ಆಡೋಣ ಬಿಡು. ನಾನು ಆಡಲ್ಲ. ಸಾರಿ ಹೇಳಿದ್ನಲ್ವಾ, ಅರ್ಥ ಮಾಡ್ಕೋ. ನಿನ್ ಸಾರಿ ನನ್ಗೇನ್ ಬೇಕಾಗಿಲ್ಲ.